27 ವರ್ಷದ ಹುಡುಗಿ ಯುಂಚೇನಿಗೆ ಡಾಕ್ಟರ್ ನೀನ್ ಹೆಚ್ಚು ದಿನ ಬದುಕಿರಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ಸಮಯದಲ್ಲಿ ಇಡೀ ಊರಲ್ಲಿ ಜನ ರಹಸ್ಯವಾಗಿ ಕಾಣೆಯಾಗ್ತಿರ್ತಾರೆ. ಒಂದ್ ದಿನ ಟಾಕ್ಸಿಕ್ ಕೆಮಿಕಲ್ ತಗುಲಿದ ವ್ಯಕ್ತಿ ವಿಚಿತ್ರವಾಗಿ ಬದಲಾಗೋಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ಯುಂಚೇನಿಯನ್ನ ಕಿಡ್ನಾಪ್ ಮಾಡ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಅವಳನ್ನ ಕಿಡ್ನಾಪ್ ಮಾಡಿರೋದು ಯಾರಂತ ನೋಡಿದ್ರೆ ಅವಳ ಫ್ರೆಂಡ್ಸ್ ಏನೇ. ಮತ್ತು ಕೆಲವೇ ಗಂಟೆಗಳಲ್ಲಿ ಯುಂಚೇನಿ ಸತ್ತೋಗ್ತಾಳೆ. ಹಾಯ್ ಗಾಯ್ಸ್, ಇವತ್ತು ನಾವು ದಿ ವಂಡರ್ಫುಲ್ಸ್ ಅನ್ನೋ ಇಂಟ್ರೆಸ್ಟಿಂಗ್ ಸೀರೀಸ್ನ ನೋಡೋಣ. ಸೊ ಗಾಯ್ಸ್, ಈ ಸ್ಟೋರಿಯಲ್ಲಿರೋದು 27 ವರ್ಷದ ಒಬ್ಬ ಹುಡುಗಿ ಯುಂಚೇನಿ. ಅವಳಿಗೆ ಒಂದು ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಒಂದಿನ ಡಾಕ್ಟರ್ ಅವಳನ್ನ ಚೆಕ್ ಮಾಡಿ, ನೋಡು ನೀನು ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನಿನಗೆ ಹೆಚ್ಚು ಟೈಮ್ ಇಲ್ಲ, ಯಾವಾಗ ಬೇಕಾದರೂ ಏನಾದರೂ ಆಗ್ಬೋದು ಅಂತ ಹೇಳ್ಬಿಡ್ತಾರೆ. ಇದನ್ನು ಕೇಳಿದ ಹುಡುಗಿ ಯುಂಚೇನಿ ಕಂಪ್ಲೀಟ್ ಆಗಿ ಬ್ರೇಕ್ ಆಗಿಬಿಡ್ತಾಳೆ. ಅವಳಿಗೆ ಜೀವನವೇ ಮುಗ್ದೋಯ್ತು ಅನ್ನೋ ಫೀಲಿಂಗ್ ಬರುತ್ತೆ. ಕೇಳಿ ಯುಂಚೇನಿಗೆ ಕೋಪ ಬರುತ್ತೆ. ಅವಳು ಜೋರಾಗಿ ನಾನು ಯಾಕೆ ಎಷ್ಟು ಬೇಗ ಸಾಯ್ಬೇಕು, ನಾನು ಈ ಲೋಕ ನಾಶ ಆಗೋದನ್ನ ನೋಡ್ಬೇಕಲ್ವಾ ಅಂತ ಫ್ರಸ್ಟ್ರೇಷನ್ ಇಂದ ಕೂಗಾಡೋಕ್ಕೆ ಶುರು ಮಾಡ್ತಾಳೆ. ಅವಳ ಕೋಪ ಎಷ್ಟಿರುತ್ತೆ ಅಂದ್ರೆ ಸುತ್ತಮುತ್ತ ಇರೋ ಎಲ್ಲರ ಮೇಲೂ ಕೂಗಾಡ್ತಾಳೆ. ಅದನ್ನ ನೋಡಿ ಜನ ಇವಳಿಗೇನೋ ಹುಚ್ಚಿ ಹಿಡ್ದಿದೆ ಅಂತ ಭಯಪಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಯುಂಚೇನಿ ಒಬ್ಳೆ ಕುತ್ಕೊಂಡು ನನ್ನ ಲೈಫಲ್ಲಿ ಯಾಕೆ ಹೀಗಾಯ್ತು, ಈ ಲೋಕ ನಾಶ ಆಗೋದನ್ನ ನೋಡೋ ಅವಕಾಶ ಕೂಡ ದೇವ್ರು ನನಗೆ ಕೊಟ್ಟಿಲ್ವಲ್ಲ ಅಂತ ಅಪ್ಸೆಟ್ ಆಗ್ತಾಳೆ. ಒಬ್ಬ ಚಿಕ್ಕ ಹುಡುಗ ಅವಳ ಹತ್ರ ಬಂದು ನೀವ್ ಯಾವತ್ತಾದ್ರೂ ಬ್ಲೂ ಕಲರ್ ಐಸ್ ಕ್ರೀಮ್ ತಿಂದಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಯುಂಚೇನಿ ಆ ಹುಡುಗನ ಕೈಯಲ್ಲಿದ್ದ ಐಸ್ ಕ್ರೀಮ್ ನ ಕಿತ್ಕೊಂಡು ತಿಂದು ಬಿಡ್ತಾಳೆ. ಆಮೇಲೆ ಈಗ ತಿಂದ್ಬಿಟ್ಟೆ ಸಾಕ ಅಂತ ಹೇಳಿ ಎದ್ದೋಗ್ತಾಳೆ. ಅದೇ ಟೈಮ್ ನಲ್ಲಿ ನಮ್ಮ ಹೀರೋ ಎಂಟ್ರಿ ಕೊಡ್ತಾನೆ. ಅವನು ಅಳ್ತಾ ಇರೋ ಆ ಹುಡುಗನಿಗೆ ಒಂದು ಲಾಲಿಪಾಪ್ ಕೊಟ್ಟು ಸಮಾಧಾನ ಮಾಡ್ತಾನೆ. ಆಮೇಲೆ ಹೀರೋ ಜೊತೆ ಕೆಲಸ ಮಾಡುವ ಒಬ್ಬ ಆಫೀಸರ್ ಅವನಿಗೆ ಆ ಹುಡುಗಿಯಿಂದ ಸ್ವಲ್ಪ ದೂರ ಇರು, ಅವಳು ಈ ಊರಿನ ಹಾರ್ಟಿ ಹೌಸ್ ರೆಸ್ಟೋರೆಂಟ್ ನ ಓನರ್ ಅಜ್ಜಿಯ ಮೊಮ್ಮಗಳು, ಊರೆಲ್ಲ ಅವಳನ್ನ ಜಗಳ ಗಂಟಿ ಅಂತ ಕರೀತಾರೆ ಅಂತ ಹೇಳ್ತಾನೆ. ಇತ್ತ ಯುಂಚೇನಿ ಇನ್ನೂ ಫ್ರಸ್ಟ್ರೇಷನ್ ಅಲ್ಲೇ ರಸ್ತೆಯಲ್ಲಿ ಎಲ್ಲರ ಮೇಲೂ ಕೂಗಾಡ್ತಾ ಮನೆಗೆ ಹೋಗ್ತಾಳೆ. ಇದೇ ಸಮಯದಲ್ಲಿ ಊರಿನ ಹೊರಗಡೆ ಇರೋ ಒಂದು ಸ್ಕ್ರಾಪ್ ಯಾರ್ಡ್ ನಲ್ಲಿ ಒಬ್ಬ ವ್ಯಕ್ತಿ ಹಳೆಯ ಕಬ್ಬಿಣ, ಪ್ಲಾಸ್ಟಿಕ್ ಮತ್ತು ಬೇರೆ ಬೇರೆ ಸ್ಕ್ರಾಪ್ ಮೆಟೀರಿಯಲ್ ಸೆಪರೇಟ್ ಮಾಡ್ತಿರ್ತಾನೆ. ಆಗ ಅವನ ಕಣ್ಣಿಗೆ ಮಣ್ಣಿನಲ್ಲಿ ಸಿಗಾಕೊಂಡಿರೋ ಒಂದು ಸೈಕಲ್ ಕಾಣುತ್ತೆ. ಅದನ್ನ ಎತ್ತೋಕೆ ಹೋದಾಗ ಕಾಲ್ ಜಾರಿ ಪಕ್ಕದಲ್ಲಿದ್ದ ಕಂಟಾಮಿನೇಟೆಡ್ ಪಾಂಡ್ ನಲ್ಲಿ ಬಿದ್ದ್ಬಿಡ್ತಾನೆ. ಮೇಲೆದ್ದಾಗ ಅವನ ಕೈಗೆ ಏನೋ ವಿಚಿತ್ರವಾದ ಜೆಲ್ಲಿ ತರ ಅಂಟ್ಕೊಂಡಿರುತ್ತೆ. ಅದೇನು ಅಂತ ನೋಡೋ ಅಷ್ಟರಲ್ಲಿ ಆ ಕೆಮಿಕಲ್ ಅವನ ದೇಹದೊಳಗೆ ರಿಯಾಕ್ಟ್ ಆಗೋಕೆ ಶುರು ಆಗಿರುತ್ತೆ. ಸ್ವಲ್ಪ ಸಮಯದಲ್ಲೇ ಅವನು ಜಾಂಬಿ ತರ ವರ್ತಿಸೋಕ್ ಶುರು ಮಾಡಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಡಿ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿರ್ತಾನೆ. ನನ್ನ ಜೊತೆ ವೇಸ್ಟ್ ಮೆಟೀರಿಯಲ್ ಕಲೆಕ್ಟ್ ಮಾಡ್ತಿದ್ದ ಇಬ್ರು ಫ್ರೆಂಡ್ಸು 2 ವೀಕ್ಸ್ ಇಂದ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದ ಆಫೀಸರ್ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದಕ್ಕೆ ಆ ವಯಸ್ಸಾದ ವ್ಯಕ್ತಿ ಅಷ್ಟೇ ಅಲ್ಲ, ಸಿಟಿಯಲ್ಲಿ ತುಂಬಾ ಜನ ಕಾಣೆ ಆಗ್ತಿದ್ದಾರೆ ಅಂತ ಹೇಳ್ತಾನೆ. ಆದ್ರೂ ಆಫೀಸರ್ ಅದನ್ನ ಇಗ್ನೋರ್ ಮಾಡ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಸ್ಟೇಷನ್ಗೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಆಫೀಸ್ ನಲ್ಲಿ ಇರೋ ಎಲ್ರು ಅಯ್ಯೋ ಇವನು ಮತ್ತೆ ಬಂದ್ನ ಅನ್ನೋ ತರ ರಿಯಾಕ್ಟ್ ಮಾಡ್ತಾರೆ. ಆಗ ಆಫೀಸರ್ ನಮ್ಮ ಹೀರೋನ ಕರೆದು ಇವನನ್ನ ಹೇಗಾದ್ರೂ ಹ್ಯಾಂಡಲ್ ಮಾಡು, ನಾನು ಈಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾರೆ. ಆಮೇಲೆ ಹೀರೋ ಆ ವ್ಯಕ್ತಿ ಹತ್ರ ಹೋಗಿ ಸರಿ ನಿಮ್ ಪ್ರಾಬ್ಲಮ್ ಏನಂತ ಕೇಳ್ತಾನೆ. ಅದಕ್ಕೆ ಅವನು ಅಲ್ಲಿ ಗಾರ್ಬೇಜ್, ವೇಸ್ಟ್ ಮೆಟೀರಿಯಲ್ಸ್ ಮತ್ತು ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಡಂಪ್ ಮಾಡ್ತಿದ್ದಾರೆ, ಆದ್ರಿಂದ ಎನ್ವಿರಾನ್ಮೆಂಟ್ ಗೆ ಪ್ರಾಬ್ಲಮ್ ಆಗುತ್ತೆ, ನೀವ್ ಅದನ್ನ ಕ್ಲೀನ್ ಮಾಡಿಸ್ಬೇಕಂತ ಹೇಳ್ತಾನೆ. ಆಗ ಹೀರೋ ಫೈಲ್ ಚೆಕ್ ಮಾಡಿ ಅಲ್ಲಿ ನಾವು ಆಲ್ರೆಡಿ ವಾರ್ನಿಂಗ್ ಸೈನ್ ಬೋರ್ಡ್ ಹಾಕಿದೀವಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಫೋಟೋ ತೋರಿಸಿ ನೋಡಿ ಸೈನ್ ಬೋರ್ಡ್ ಹಾಕಿದ್ರು ಇನ್ನೂ ಡಂಪಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಹೀರೋ ಮತ್ತೆ ಫೈಲ್ ನೋಡಿ ಅದು ಪ್ರೈವೇಟ್ ಪ್ರಾಪರ್ಟಿ, ಓನರ್ ನಿಂದ ಅಫಿಷಿಯಲ್ ಕಂಪ್ಲೇಂಟ್ ಬಂದ್ರೆ ಮಾತ್ರ ನಾವು ಆಕ್ಷನ್ ತಗೊಳ್ಳೋದಕ್ಕಾಗೋದು ಅಂತ ಹೇಳ್ತಾನೆ. ಆ ವಯಸ್ಸಾದ್ರು ಹೀರೋ ಹತ್ರ ಬಂದು ಹೇಳ್ತಾರೆ, ಈ ಊರಲ್ಲಿ ಜನ ರಹಸ್ಯವಾಗಿ ಕಾಣೆ ಆಗ್ತಿದ್ದಾರೆ, ನೀನು ಈ ಊರಿಗೆ ಹೊಸದಾಗಿ ಬಂದಿದ್ಯಲ್ವಾ, ಕೇರ್ಫುಲ್ ಆಗಿರು ಅಂತ ಹೇಳಿ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದ್ಮೇಲೆ ಕೆಲವರು ಕಾಂಪ್ಲೇಂಟ್ ಹಚ್ಚದ ಬಂದು ಆ ವ್ಯಕ್ತಿಗೆ ತೊಂದರೆ ಕೊಡ್ತಾರೆ. ಅದೇ ಟೈಮಲ್ಲಿ ಯುಂಚೇನಿ ಟ್ರಿಪ್ ಹೋಗಕ್ಕೆ ಅವಳ ಅಜ್ಜಿ ಹತ್ರ ದುಡ್ಡು ಕೇಳ್ತಾಳೆ. ಆದ್ರೆ ಅಜ್ಜಿ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಕೊಡಕ್ಕಾಗಲ್ಲ ಅಂತ. ಯುಂಚೇನಿ ತನ್ನ ಸೇವಿಂಗ್ಸ್ ಎಲ್ಲ ತೆಗೆದುಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಗೆ ಬಂದು ಅವಳ ಫ್ರೆಂಡ್ ಹತ್ರ ಸಾಲ ಕೇಳ್ತಾಳೆ. ಆದ್ರೆ ಅವನ ಹತ್ರ ದುಡ್ಡಿರೋದಿಲ್ಲ. ಅದರಿಂದ ಅವಳು ಸ್ಟ್ರೈಟ್ ಆಗಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಟ್ರಿಪ್ಗೆ ಬೇಕಾದಂತ ಎಲ್ಲಾ ಐಟಮ್ಸ್ ನ ಪರ್ಚೇಸ್ ಮಾಡ್ತಾಳೆ. ಅಲ್ಲಿ ಅವಳು ಒಂದು ನೈಫ್ ಮತ್ತು ಹಗ್ಗ ಕೂಡ ಪರ್ಚೇಸ್ ಮಾಡ್ತಾಳೆ. ಅದೇ ಸಮಯದಲ್ಲಿ ಹೀರೋ ಕೂಡ ಅಲ್ಲಿಗೆ ಪರ್ಚೇಸ್ ಮಾಡೋಕೆ ಬರ್ತಾನೆ. ಅವನು ಯುಂಚೇನಿಗೆ ಆಕ್ಸಿಡೆಂಟ್ ಆಗಿ ಡಿಕ್ಕಿ ಹೊಡಿತಾನೆ. ಆ ಡಿಕ್ಕಿಯಲ್ಲಿ ಅವಳ ಕೈಯಲ್ಲಿದ್ದ ನೈಫ್ ಕೆಳಗೆ ಬೀಳುತ್ತೆ. ಆಗ ಹೀರೋಗೆ ಸ್ವಲ್ಪ ಡೌಟ್ ಬರುತ್ತೆ, ಇವಳು ಏನ್ ಮಾಡ್ತಿದ್ದಾಳೆ ಅಂತ. ಆಮೇಲೆ ಇಬ್ರು ಸ್ವಲ್ಪ ಆಕ್ವರ್ಡ್ ಆಗಿ ಅಲ್ಲಿಂದ ಹೊರಡ್ತಾರೆ. ಹೀರೋ ಸಸ್ಪಿಷಿಯಸ್ ಆಗಿ ಯುಂಚೇನಿಯನ್ನು ಫಾಲೋ ಮಾಡ್ತಾನೆ. ಯುಂಚೇನಿ ಟ್ರಾಲಿ ಬ್ಯಾಗ್ ಎಳ್ದುಕೊಂಡು ಹೋಗ್ಬೇಕಾದ್ರೆ ಟ್ರಾಲಿ ಬ್ಯಾಗ್ ನ ವೀಲ್ ಕಟ್ ಆಗಿ ಹೋಗುತ್ತೆ. ಅವಳು ಟ್ರಾಲಿ ಬ್ಯಾಗ್ ನ ಕಷ್ಟಪಟ್ಟು ಎಳ್ದುಕೊಂಡು ಹೋಗೋದನ್ನ ನೋಡಿ ಹೀರೋ ಡೌಟ್ ಇಂದ ಅವಳ ಬ್ಯಾಗ್ ನ ಹಿಡಿದಿಟ್ಕೊಂತಾನೆ. ಆ ಕಡೆ ಈ ಕಡೆ ಅಂತ ಇಬ್ರು ಎಳ್ದಾಡ್ಬೇಕಾದ್ರೆ ಬ್ಯಾಗ್ ಕಿತ್ತೋಗಿ ಥಿಂಗ್ಸ್ ಎಲ್ಲ ಹೊರಗಡೆ ಬೀಳುತ್ತೆ. ಯುಂಚೇನಿಗೆ ಕೋಪ ಬಂದು
ಹೀರೋಗೆ ಸರಿಯಾಗಿ ಹೊಡಿತಾಳೆ. ಹೀರೋ ಅವಳ ಬ್ಯಾಗ್ ನ ಸಾರಿ ಕೇಳಿ ಮತ್ತೆ ಪ್ಯಾಕ್ ಮಾಡಿ ಕೊಡ್ತಾನೆ. ಅವಳ ಬಟ್ಟೆಗಳನ್ನೆಲ್ಲ ಡ್ರೈ ಕ್ಲೀನಿಂಗ್ ಮಾಡ್ಬೇಕು ಅಂತ ಹೀರೋಗೆ ಹೇಳಿ ಹೀರೋ ನಂಬರ್ ತಗೊಳ್ತಾಳೆ ಯುಂಚೇನಿ. ಆಮೇಲೆ ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಇಲ್ಲಿ ಹೀರೋ ಮನೆ ಓನರ್ ವಾರ್ನಿಂಗ್ ಕೊಡ್ತಾರೆ, ನಿಮ್ ಮನೆಯಿಂದ ತುಂಬಾ ಸೌಂಡ್ ಬರ್ತಿದೆ, ಇದು ಹಳೆ ಮನೆ ಆದ್ರಿಂದ ಸೌಂಡ್ ಜಾಸ್ತಿ ಕೇಳಿಸುತ್ತೆ ಅಂತ ಹೇಳಿ ಹೋಗ್ತಾರೆ. ಹೀರೋ ಮನೇಲಿ ಎಲ್ಲಾ ಪಾತ್ರೆಗಳು ಎಲ್ಲಾ ಟೇಬಲ್ಸ್ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಏನಾಗಿದೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಆ ವಯಸ್ಸಾದವ್ರನ್ನ ಕಿಡ್ನಾಪ್ ಮಾಡಿರ್ತಾರೆ, ಅದೊಂದು ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಲ್ಯಾಬ್. ಇನ್ನೊಂದ್ ಕಡೆ ಯುಂಚೇನಿನ ಕಿಡ್ನಾಪ್ ಮಾಡಿ ಅವ್ರ ಅಜ್ಜಿ ಹತ್ರ 50 ಮಿಲಿಯನ್ ಓನ್ ದುಡ್ಡಿಗೋಸ್ಕರ ವಿಡಿಯೋ ಮಾಡ್ತಾರೆ. ಯುಂಚೇನಿಯನ್ನು ತುಂಬಾ ಟೈಟ್ ಆಗಿ ಕಟ್ಟಿ ಹಾಕಿರೋದ್ರಿಂದ ಅವಳಿಗೆ ಉಸಿರಾಡೋಕ್ಕಾಗದೆ ಸತ್ತೋಗ್ತಾಳೆ. ಅದನ್ನು ಕಿಡ್ನಾಪರ್ಸ್ ಗಮನಿಸೋದಿಲ್ಲ. ಸ್ವಲ್ಪ ಸಮಯದ ನಂತರ ನೋಡಿದಾಗ ಯುಂಚೇನಿ ಸತ್ತಿರ್ತಾಳೆ. ಅದನ್ನ ನೋಡಿ ಕಿಡ್ನಾಪರ್ಸ್ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಯುಂಚೇನಿ ಅಜ್ಜಿ ರಿಪೀಟೆಡ್ಲಿ ಕಾಲ್ ಮಾಡ್ತಿರ್ತಾರೆ. ಯುಂಚೇನಿ ಕಾಲ್ ಪಿಕ್ ಮಾಡ್ತಿರೋದನ್ನ ನೋಡಿ ಅವರು ಸೈಬರ್ ಎಕ್ಸ್ಪರ್ಟ್ ಗೆ ಕಾಲ್ ಮಾಡಿ ಯುಂಚೇನಿಯ ಲೊಕೇಶನ್ ಟ್ರ್ಯಾಕ್ ಮಾಡಕ್ ಹೇಳ್ತಾರೆ. ಯುಂಚೇನಿಯನ್ನು ಕಿಡ್ನಾಪ್ ಮಾಡಿರೋದು ಯಾರಂತ ನೋಡಿದ್ರೆ ಅವಳ ಫ್ರೆಂಡ್ಸೇ ಆಗಿರ್ತಾರೆ. ಆದ್ರೆ ಯುಂಚೇನಿ ನಿಜವಾಗ್ಲೂ ಸತ್ತೋದ್ಲಾ? ಅವಳ ಓನ್ ಫ್ರೆಂಡ್ಸೇ ಅವಳನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ಆ ಇಲ್ಲೀಗಲ್ ಎಕ್ಸ್ಪೆರಿಮೆಂಟ್ ಲ್ಯಾಬ್ನಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ? ಮತ್ತು ಈ ಊರಲ್ಲಿ ಜನ ಒಬ್ಬೊಬ್ಬರಾಗಿ ರಹಸ್ಯವಾಗಿ ಹೇಗೆ ಕಾಣೆಯಾಗ್ತಿದ್ದಾರೆ? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ.